ನಾವ ಈ ವಿಡಿಯೋದಾಗ ಟೈಪ್ಸ್ ಆಫ್ ಫಂಕ್ಷನಲ್ ಇಂಟರ್ಫೇಸ್ ನೋಡೋಣ ಅಂತ. ಜಾವಾದಾಗ ಬಿಲ್ಟ್ ಇನ್ ಫಂಕ್ಷನಲ್ ಇಂಟರ್ಫೇಸಸ್ ಡಿಫೈನ್ ಮಾಡ್ಯಾರ. ಸೊ ಆ ಫಂಕ್ಷನಲ್ ಇಂಟರ್ಫೇಸಸ್ ಎಲ್ಲದಾವ ಅಂತಂದ್ರ ಜಾವಾ ಯುಟಿಲ್ ಡಾಟ್ ಫಂಕ್ಷನ್ ಪ್ಯಾಕೇಜ್ದಾಗ ಅದಾವ. ಒಂದೇದ್ ಯಾವ್ದು ಅಂದ್ರ ಕನ್ಸ್ಯೂಮರ್, ಎರಡನೇದ್ ಸಪ್ಲೈಯರ್, ಮೂರನೇದ್ ಪ್ರೆಡಿಕೇಟ್, ನಾಲ್ಕನೇದ್ ಫಂಕ್ಷನ್ ಅಂತ ಹೇಳಿ. ಸೊ ನಾವ್ ಈ ಫಂಕ್ಷನಲ್ ಇಂಟರ್ಫೇಸ್ ನ ಒನ್ ಬೈ ಒನ್ ನೋಡ್ಕೋತ ಹೋಗೋಣ ಅಂತ. ಕನ್ಸ್ಯೂಮರ್ ಅನ್ನುವಂತ ಫಂಕ್ಷನಲ್ ಇಂಟರ್ಫೇಸ್ ಎಲ್ಲ ಐತಿ ಅಂದ್ರೆ ಜಾವಾ ಯುಟಿಲ್ ಡಾಟ್ ಫಂಕ್ಷನ್ ಅನ್ನುವಂತ ಪ್ಯಾಕೇಜ್ದಾಗ ಐತಿ. ಸೊ ಈ ರೀತಿ ಕಾಣತ್ ನಮ್ದಿದ ಕನ್ಸ್ಯೂಮರ್ ಅಂತ ಹೇಳಿ @ಫಂಕ್ಷನ್ ಇಂಟರ್ಫೇಸ್ ಪಬ್ಲಿಕ್ ಇಂಟರ್ಫೇಸ್ ಕನ್ಸ್ಯೂಮರ್ ಇದು ಜನರಿಕ್ ಟೈಪ್ ನ ಎಕ್ಸೆಪ್ಟ್ ಮಾಡ್ಕೊಳಾಗ್ತೈತಿ. ಈ ಕನ್ಸ್ಯೂಮರ್ ಅನ್ನುವಂತ ಇಂಟರ್ಫೇಸ್ ಒಳಗಡೆ ಅಬ್ಸ್ಟ್ರಾಕ್ಟ್ ಮೆಥಡ್ ಯಾವ್ದೈತಿ ಅಂದ್ರ ಎಕ್ಸೆಪ್ಟ್ ಅಂತ ಹೇಳಿ ಐತಿ. ನಾವಿಲ್ಲಿ ನೋಡಿದ್ರ ಇದು ಎಕ್ಸೆಪ್ಟ್ ಅನ್ನೋದು ಏನ್ ಮಾಡಾಕ್ತೈತಿ, ರಿಟರ್ನ್ ಟೈಪ್ ವೈಡ್ ಐತಿ. ಇದೇನ್ ಮಾಡ್ತೈತಿ, ಬರೇ ಇನ್ಪುಟ್ ನ ತಗೊಳತ್ತ, ಯಾವ್ದು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡಂಗಿಲ್ಲ. ಸೊ ಈ ರೀತಿ ಯೂಸ್ ಕೇಸ್ ಇದ್ದು ಅಂತ ನಾವು ಕನ್ಸ್ಯೂಮರ್ ಫಂಕ್ಷನಲ್ ಇಂಟರ್ಫೇಸ್ ನ ಯೂಸ್ ಮಾಡ್ತೀವ. ಯಾವಾಗ ನಮ್ದ ರಿಕ್ವೈರ್ಮೆಂಟ್ ಏನತ್ತಂದ್ರ ಇನ್ಪುಟ್ ನ ಎಕ್ಸೆಪ್ಟ್ ಮಾಡ್ಕೋಬೇಕು, ಅದ್ರ ಮ್ಯಾಗ ಅಲ್ಲೇ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕು, ಯಾವ್ದು ರಿಟರ್ನ್ ಟೈಪ್ ನ ಕೊಡುವಂತ ಅವಶ್ಯಕತೆ ಇರಂಗಿಲ್ಲ. ಅಂತ ಯೂಸ್ ಕೇಸಸ್ದಾಗ ನಾವು ಕನ್ಸ್ಯೂಮರ್ ಫಂಕ್ಷನಲ್ ಇಂಟರ್ಫೇಸ್ ನ ಯೂಸ್ ಮಾಡ್ತೀವ. ಇದನ್ನ ನಾವು ವಿತ್ ಎಕ್ಸಾಂಪಲ್ ನೋಡೋಣ ಯಾವ ರೀತಿ ಇದನ್ನ ಯೂಸ್ ಆಗತ್ತ ಅಂತ ಹೇಳಿ. ನಾ ಇಲ್ಲೇನ್ ಮಾಡೀನಿ, ಕನ್ಸ್ಯೂಮರ್ ಎಕ್ಸಾಂಪಲ್ ಅಂತ ಹೇಳಿ ಒಂದು ಕ್ಲಾಸ್ ಬರ್ದೀನಿ. ಈ ಕ್ಲಾಸ್ ಒಳಗಡೆ ನಂದ ಮೇನ್ ಮೆಥಡ್ ಐತಿ. ಮೇನ್ ಮೆಥಡ್ ಒಳಗಡೆ ನಂದ ಎರಡು ಮೆಥಡ್ ನ ಕರೆಯಾಕ್ತೀನಿ. ಒಂದೇದ ಪ್ರಿಂಟ್ ಮೆಸೇಜ್, ಎರಡನೇದ ಪ್ರಿಂಟ್ ಇವನ್ ಆರ್ ಆಡ್ ಅಂತ ಹೇಳಿ. ನಂದ ಪ್ರಿಂಟ್ ಮೆಸೇಜ್ ದಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ ಲೈನ್ ನಂಬರ್ 13 ದಾಗ ಕನ್ಸ್ಯೂಮರ್ ಆಂಗ್ಲರ್ ಬ್ರಕೆಟ್ ದಾಗ ನಾನು ಸ್ಟ್ರಿಂಗ್ ಅಂತಂದ್ರೆ ನಾ ಏನಿದೆ ಕನ್ಸ್ಯೂಮರ್ ಏನ್ ರೆಫರೆನ್ಸ್ ಕ್ರಿಯೇಟ್ ಮಾಡಾಕತ್ತೀನಿಲ್ಲ, ಇದು ಸ್ಟ್ರಿಂಗ್ ಡಾಟಾ ಟೈಪ್ ನ ಎಕ್ಸೆಪ್ಟ್ ಮಾಡ್ಕೋಬೇಕಂತ. ಇದನ್ನ ಎದಕ್ಕೆ ಈ ರೀತಿ ಬರೆಯಾಕತ್ತೀನಿ ಅಂತಂದ್ರ ನಮ್ದು ಇದೇನ ಕನ್ಸ್ಯೂಮರ್ ಅನ್ನುವಂತ ಇಂಟರ್ಫೇಸ್ ಏನೈತಿ ಜನರಿಕ್ ಟೈಪ್ ನ ಎಕ್ಸೆಪ್ಟ್ ಮಾಡ್ಕೊಳಕತೈತಿ. ಅದಕ್ಕೆ ನಾನು ಇಲ್ಲೇ ಮೆನ್ಷನ್ ಮಾಡಾಕತ್ತೀನಿ, ನಾ ಕ್ರಿಯೇಟ್ ಮಾಡ್ತಾ ಇರುವಂತ ಕನ್ಸ್ಯೂಮರ್ ರೆಫರೆನ್ಸ್ ಏನೈತಲ್ಲ ಇದೇನ್ ಮಾಡ್ಬೇಕ, ಸ್ಟ್ರಿಂಗ್ ಡಾಟಾ ಟೈಪ್ ನ ತಗೋಬೇಕ ಅಂತ ಹೇಳಿ. ಅದಾದ್ಮೇಲೆ ನಾ ಏನ್ ಮಾಡಾಕ್ತೀನಿ, ಮೆಸೇಜ್ ಅಂತ ಹೇಳಿ ತಗೊಳಾಕ್ತೀನಿ ಇಲ್ಲೇ. ಆಮೇಲೆ ಇಲ್ಲೇ ನಾನು ಮೆಸೇಜ್ ಇದೆ ಅಂತ ಮೆಸೇಜ್ ನ ಪ್ರಿಂಟ್ ಮಾಡಾಕತ್ತೀನಿ. ಇಲ್ಲೇ ಪ್ಯಾರೆಂಥೆಸಿಸ್ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತಂದ್ರ ಬೇಸಿಕಲಿ ನಮ್ಗ ಕನ್ಸ್ಯೂಮರ್ ದಾಗ ಒಂದ ಮೆಥಡ್ ಐತಿ. ಆಮೇಲೆ ಆ ಮೆಥಡ್ ದಾಗ ನಾವು ನೋಡಿದೀವಿ ಅಂತಂದ್ರ ಏನೈತಿ, ಏನ್ ತಗೊಳಾಗ್ತೈತಿ ಅದ ಜನರಿಕ್ ಟೈಪ್ ಆಫ್ ಟಿ ತಗೊಳಾಗ್ತೈತಿ. ಅದಕ್ಕ ನಮಗ ಒಂದ ಪ್ಯಾರಾಮೀಟರ್ ಇರೋದ್ರಿಂದ ಈ ಪ್ಯಾರೆಂಥೆಸಿಸ್ ಕೊಡುವಂತ ಅವಶ್ಯಕತೆನೂ ಇಲ್ಲ ನಮಗ. ಅದಾದ್ಮೇಲೆ ಲೈನ್ ನಂಬರ್ 14 ದಾಗ ಏನ್ ಮಾಡಾಕ್ತೀನಿ, ಕನ್ಸ್ಯೂಮರ್ ಡಾಟ್ ಎಕ್ಸೆಪ್ಟ್ ಅಂತ ಹೇಳಿ ನಾನು ಏನ್ ಮಾಡಾಕತ್ತೀನಿ, ಹಾಯ್ ಹಲೋ ಅಂತಂದ್ರೆ ನಾನು ಇನ್ಪುಟ್ ಕೊಡಾಕತ್ತೀನಿ ನಾನಿಲ್ಲೇ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಯಾವ ರೀತಿ ಇದು ವರ್ಕ್ ಆಗ್ತೈತಿ ಅಂತ ಹೇಳಿ. ನನಗ ಮೆಸೇಜ್ ಇಸ್ ಹಾಯ್ ಹಲೋ ಅಂತ ಹೇಳಿ ಬಂತ. ಸೆಕೆಂಡ್ ಏನ್ ಮಾಡಾಕ್ತೀನಿ ನಾನು ಇಲ್ಲಿ ಲೈನ್ ನಂಬರ್ 9 ದಾಗ ಪ್ರಿಂಟ್ ಇವನ್ ಆರ್ ಆಡ್ ಅಂತ ಹೇಳಿ 1 2 4 5 ಅಂತ ಹೇಳಿ ಮೆಥಡ್ ನ ಕರೆಯಾಕತ್ತೀನಿ. ಸೊ ಇದು 1 2 4 5 ಅನ್ನೋದೇನದ ನಂಬರ್. ಇಲ್ಲಿ ನಾ ಏನ್ ಮಾಡಾಕ್ತೀನಿ, ಕನ್ಸ್ಯೂಮರ್ ಆಫ್ ಟೈಪ್ ಇಂಟೀಜರ್ ತಗೊಳಾಕತ್ತೀನಿ. ಅಂತಂದ್ರೆ ಏನ, ನಾನು ಕ್ರಿಯೇಟ್ ಮಾಡ್ತಾ ಇರುವಂತ ಕನ್ಸ್ಯೂಮರ್ ಇಂಟೀಜರ್ ಡಾಟಾ ಟೈಪ್ ನ ತಗೋಬೇಕಂತ ಹೇಳಿ. ಸೊ ಇಲ್ಲಿ ಇಂಟೀಜರ್ ಇರೋದ್ರಿಂದ ನಾನು ಏನಾಗ್ತೈತಿಲ್ಲ ಅಂದ್ರೆ ಲೈನ್ ನಂಬರ್ 25 ದಾಗ ಯಾವಾಗ ನಾನು ಕನ್ಸ್ಯೂಮರ್ ದ ಮೆಥಡ್ ಕರೆಯಾಕ್ತೀನಿ ಎಕ್ಸೆಪ್ಟ್ ಅಂತೇಳಿ, ಅವಾಗ ನಾನು ಇಂಟೀಜರ್ ವ್ಯಾಲ್ಯೂನ ಕೊಡಕ್ ಪಾಸಿಬಲ್ ಆಗ್ತೈತಿ. ಸೊ ಇಲ್ಲೇ ಮೋರ್ ದನ್ 1 ಲೈನ್ಸ್ ಅದಾವ. ಅದಕ್ಕೆ ನಾನು ಏನ್ ಮಾಡಾಕ್ತೀನಿ, ಇದನ್ನ ಫ್ಲವರ್ ಬ್ರಾಕೆಟ್ ನ ಯೂಸ್ ಮಾಡ್ಕೊಳಾಕ್ತೀನಿ. ಅಂದ್ರೆ ಬ್ಲಾಕ್ ಆಫ್ ದ ಕೋಡ್ ನ ಕೊಡಾಕತ್ತೀನಿ. ಇನ್ ಕೇಸ್ n% 2 = 0 ಇತ್ತಂದ್ರ ನಂಬರ್ ಈಸ್ ಇವನ್ ಅಂತ ಹೇಳಿ, ಇಲ್ಲ ಅಂತಂದ್ರೆ ನಂಬರ್ ಈಸ್ ಆಡ್ ಅಂತ ಹೇಳಿ ಬರ್ಬೇಕ. ಸೊ ಇಲ್ಲಿ ನಾನು 1 2 4 5 ಅಂತ ಹೇಳಿ ಕೊಟ್ಟಿನಿ. ಸೊ ಬೇಸಿಕಲಿ ಇಲ್ಲೇ ನಮ್ದ ಇಲ್ಲೇನ್ ಕಳ್ಸಾಕತ್ತೀವಲ್ಲ ಇದು ನಂಬರ್ ಇಲ್ಲಿಂದ ಬರ್ತೈತಿ 1 2 4 5 ಅಂತ ಇಲ್ಲಿ ಬಂತ. ಸೊ ಇಲ್ಲಿ ಯಾವಾಗ ನಾನು ಕನ್ಸ್ಯೂಮರ್ ಡಾಟ್ ಎಕ್ಸೆಪ್ಟ್ ನಂಬರ್ 1 2 4 5 ಅಂತ ಹೇಳಿ ಕರಿತೀನಲ್ಲ, ಅವಾಗ ನಮ್ದ ಬೇಸಿಕಲಿ ಈ ಲೈನ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಕೈತಿ. ಸೊ ಈ ಲೈನ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗಿ ನಮ್ಗೆ ಏನ್ ಬಂತ, ನಂಬರ್ ಇಸ್ ಆಡ್ ಅಂತ ಹೇಳಿ ಬಂತ. ಸೊ ಈ ರೀತಿ ನಮ್ದ ಕನ್ಸ್ಯೂಮರ್ ಫಂಕ್ಷನಲ್ ಇಂಟರ್ಫೇಸ್ ವರ್ಕ್ ಆಕೈತಿ. ನಮ್ದ ನೆಕ್ಸ್ಟ್ ಯಾವ್ದಂದ್ರ ಸಪ್ಲೈಯರ್ ಏನ್ ಮಾಡ್ತೈತಿ ಅಂತಂದ್ರೆ ಬೇಸಿಕಲಿ ಯಾವ್ದು ಇನ್ಪುಟ್ ನ ತಗೊಳಂಗಿಲ್ಲ. ಆದ್ರೆ ಇದೇನ್ ಮಾಡ್ತೈತಿ, ಜನರಿಕ್ ಟೈಪ್ ಆಫ್ ಡಾಟಾನ ರಿಟರ್ನ್ ಮಾಡ್ತೈತಿ. ಸೊ ಈ ರೀತಿ ಯೂಸ್ ಕೇಸಸ್ ಇತ್ತು ಅಂತಂದ್ರೆ ಯಾವ್ದು ಡಾಟಾ ಟೈಪ್ ನ ತಗೋಬಾರ್ದು, ಆದ್ರೆ ಜನರಿಕ್ ಡಾಟಾನ ರಿಟರ್ನ್ ಮಾಡ್ಬೇಕು ಅಂತಂದ್ರ ಈ ರೀತಿ ಯೂಸ್ ಕೇಸ್ ಇದ್ದಾಗ ನಾವು ಸಪ್ಲೈಯರ್ ನ ಯೂಸ್ ಮಾಡ್ತೀವಿ. ಸಪ್ಲೈಯರ್ ಈ ರೀತಿ ಕಾಣ್ತೈತಿ ನಮಗ @ಫಂಕ್ಷನಲ್ ಇಂಟರ್ಫೇಸ್. ಸಪ್ಲೈಯರ್ ಜನರಿಕ್ ಟೈಪ್ ತಗೊಳಾಕತೈತಿ ಅಂತಂದ್ರೆ ಇದು ರಿಟರ್ನ್ ಟೈಪ್ ಇಂಡಿಕೇಟ್ ಮಾಡ್ತೈತಿ. ಯಾವ ಟೈಪ್ ಆಫ್ ನಾವು ಡಾಟಾನ ಇಲ್ಲಿ ಸಪ್ಲೈ ಮಾಡ್ತೀವಲ್ಲ ಆ ಟೈಪ್ ಆಫ್ ಡಾಟಾನ ಇದು ರಿಟರ್ನ್ ಮಾಡುವಂತ ಕೆಲಸ ಇದು ಗೆಟ್ ಮಾಡ್ತೈತಿ. ಸೊ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ ನಾವ. ಸೊ ಇಲ್ಲಿ ನಾನು ಸಪ್ಲೈಯರ್ ಎಕ್ಸಾಂಪಲ್ ಅಂತ ಹೇಳಿ ಕ್ಲಾಸ್ ಬರ್ದೀನಿ. ಇದ್ರೊಳಗ ನಾನು ಪ್ರಿಂಟ್ ಮೆಸೇಜ್ ಟು ಅಂತ ಹೇಳಿ 2 ಮೆಥಡ್ ಅದಾವ. ಇಲ್ಲಿ ಏನ್ ಮಾಡಾಕ್ತೀನಿ, ನಾನು ಸಪ್ಲೈಯರ್ ಸ್ಟ್ರಿಂಗ್ ಅಂತಂದ್ರೆ ನನಗೆ ಔಟ್ಪುಟ್ ಏನ್ ಬೇಕಾ, ಸ್ಟ್ರಿಂಗ್ ಬೇಕಂತ ಹೇಳಿ ನಾನು ಮೆನ್ಷನ್ ಮಾಡಾಕತ್ತೀನಿ. ಸಪ್ಲೈಯರ್ ಇಲ್ಲಿ ನಾವು ಗೆಟ್ ಮೆಥಡ್ ನೋಡಿದೀವಿ ಅಂತಂದ್ರ
ಇದು ಸಪ್ಲೈಯರ್ ಅನ್ನೋದೇನದ ಫಂಕ್ಷನ್ ಇಂಟರ್ಫೇಸ್. ಇದ್ರೊಳಗೆ ಏನೈತಿ ಮೆಥಡ್ ಗೆಟ್ ಅಂತ ಹೇಳೈತಿ. ಈ ಗೆಟ್ ಅನ್ನುವಂತ ಮೆಥಡ್ ಯಾವ್ದು ಪ್ಯಾರಾಮೀಟರ್ ತೊಗೊಳಾಕ್ತಿಲ್ಲ, ಅದಕ್ಕೆ ನಾನು ಬರೀ ಎಂಟಿ ಪ್ಯಾರಂಥೆಸಿಸ್ ಕೊಡಾಕತ್ತೀನಿ ಇಲ್ಲ. ಅದಾದ್ಮೇಲೆ ಎರೋ ಮಾರ್ಕ, ಅದಾದ್ಮೇಲೆ ನಾನು ಹಾಯ್ ಅಲೋ ಅಂತೇಳಿ ಕೊಡಾಕತ್ತೀನಿ. ಅಂತಂದ್ರೆ ನಾ ಯಾವಾಗ ಗೆಟ್ ಅಂತೇಳಿ ಕರಿತೀನಲ್ಲ ಅವಾಗ ನನಗೆ ಹಾಯ್ ಅಲೋ ಅಂತೇಳಿ ಸ್ಟ್ರಿಂಗ್ ರಿಟರ್ನ್ ಆಗ್ಬೇಕು ಅಂತ ಹೇಳಿ. ಸೊ ಇಲ್ಲಿ ನಾನು ಲೈನ್ ನಂಬರ್ 12 ದಾಗ ಏನ್ ಮಾಡಾಕತ್ತೀನಿ, ಸಪ್ಲೈಯರ್ ಡಾಟ್ ಗೆಟ್ ನ ಏನ್ ಮಾಡಾಕತ್ತೀನಿ, ಪ್ರಿಂಟ್ ಮಾಡಾಕತ್ತೀನಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿ. ಹಾಯ್ ಹಲೋ ಅಂತ ಹೇಳಿ ಪ್ರಿಂಟ್ ಆಯ್ತು. ಸೊ ಸೆಕೆಂಡ್ ಏನೈತಿ ಪ್ರಿಂಟ್ ಮೆಸೇಜ್ ಟು ಅಂತ ಹೇಳಿ ಏನ್ ಬರ್ದೇನ, ಇದ್ರೊಳಗೆ ಏನ್ ಮಾಡಾಕ್ತಿವಿ ಅಂತಂದ್ರ ನಾವು ಸಪ್ಲೈಯರ್ ಸ್ಟ್ರಿಂಗ್ ಬಾಡಿನ ಬರೆಯಾಕತ್ತೀವಿ ನಾವಿಲ್ಲಿ. ಬ್ಲಾಕ್ ಆಫ್ ದ ಕೋಡ್ ದಾಗ ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್ ಅದಾವ, ಅದಕ್ಕೆ ನಾನು ಇಲ್ಲ ಬಾಡಿನ ಮೆನ್ಷನ್ ಮಾಡಾಕತ್ತೀನಿ. ಇನ್ ಕೇಸ್ 10% ಟು ಈಕ್ವಲ್ ಟು 0 ಇತ್ತಂದ್ರೆ ಇವನ್ ಅಂತೇಳಿ ಪ್ರಿಂಟ್ ಆಗ್ಬೇಕಾ, ಇಲ್ಲ ಅಂತಂದ್ರೆ ಆಡ್ ಅಂತೇಳಿ ಪ್ರಿಂಟ್ ಆಗ್ಬೇಕಾ. ಸೊ ಯಾವಾಗ ನಾನು ಸಪ್ಲೈಯರ್ ಡಾಟ್ ಗೆಟ್ ಅಂತೇಳಿ ಕರಿತೇನಲ್ಲ ಅವಾಗ ಬೇಸಿಕಲಿ ಈ ಲೈನ್ ಆಫ್ ದ ಕೋಡ್ ಎಕ್ಸಿಕ್ಯೂಟ್ ಆಕೈತಿ. ಸೊ ಇಲ್ಲೇ ನೋಡ್ತೈತಿ 10% ಟು ಈಕ್ವಲ್ ಟು 0 ಹೌದು, ಅದಕ್ಕೆ ನನಗೆ ಇವನ್ ಅಂತೇಳಿ ರಿಟರ್ನ್ ಆಕೈತಿ. ನಾ ಏನ್ ಮೆನ್ಷನ್ ಮಾಡಾಕ್ತೀನಿ ಇಲ್ಲ ಸ್ಟ್ರಿಂಗ್ ಅಂತಂದ್ರೆ ಇದು ಗೆಟ್ ಏನ್ ರಿಟರ್ನ್ ಮಾಡ್ತೈತಿ, ಸ್ಟ್ರಿಂಗ್ ಡಾಟಾ ಟೈಪ್ ನ ರಿಟರ್ನ್ ಮಾಡ್ಬೇಕಂತ ಹೇಳಿ ಅರ್ಥ. ಅದಕ್ಕೆ ನನಗೆ ಇವನ್ ಅಂತೇಳಿ ಬಂದೈತಿ. ಸೊ ಇನ್ ಕೇಸ್ ನಾ ಇದನ್ನ 11 ಅಂತೇಳಿ ಮಾಡಿದ್ನಂತಂದ್ರ ಅವಾಗ ನಮಗ ಔಟ್ಪುಟ್ ಆಡ್ ಅಂತೇಳಿ ಬರುತ್ತೆ. ಆಡ್ ಅಂತೇಳಿ ಬಂತ. ಸೊ ಈ ರೀತಿ ರಿಕ್ವೈರ್ಮೆಂಟ್ ಇತ್ತಂದ್ರ ಇನ್ ಕೇಸ್ ನಮ್ದೇನ್ ರಿಕ್ವೈರ್ಮೆಂಟ್ ಬೇಸಿಕಲಿ ಯಾವ್ದು ಆರ್ಗ್ಯುಮೆಂಟ್ ಅಥವಾ ಯಾವ್ದು ಪ್ಯಾರಾಮೀಟರ್ ನಾವು ಕಳಿಸಬಾರ್ದ, ಆದ್ರೆ ನಮಗ ಪರ್ಟಿಕ್ಯುಲರ್ ಔಟ್ಪುಟ್ ಬೇಕಾ, ಪರ್ಟಿಕ್ಯುಲರ್ ಡಾಟಾ ಟೈಪ್ ಔಟ್ಪುಟ್ ಬೇಕಾ ಅಂತಂದಾಗ ನಾವು ಸಪ್ಲೈಯರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ಫೇಸ್ ಯಾವ್ದು ಅಂತಂದ್ರೆ ಫಂಕ್ಷನ್. ಇದು ಫಂಕ್ಷನ್ ಏನ್ ಮಾಡ್ತೈತಿ ಅಂತಂದ್ರ ಒಂದ್ ಪರ್ಟಿಕ್ಯುಲರ್ ಟೈಪ್ ಆಫ್ ಡಾಟಾನ ತಗೋತೈತಿ, ಇನ್ನೊಂದ್ ಪರ್ಟಿಕ್ಯುಲರ್ ಆಫ್ ಟೈಪ್ ಡಾಟಾನ ಕೊಡ್ತೈತಿ ಇದ. ಸೊ ಇದು ಈ ರೀತಿ ಕಾಣ್ತೈತಿ ಪಬ್ಲಿಕ್ ಇಂಟರ್ಫೇಸ್ ಫಂಕ್ಷನ್ ಟಿ ಆರ್ ಅಂತ ಹೇಳಿ. ಇದು ಆರ್ ಇಂಡಿಕೇಟ್ ಮಾಡ್ತೈತಿ ರಿಟರ್ನ್ ಟೈಪ್ ಆಫ್ ದ ಫಂಕ್ಷನ್ ನ ಇಂಡಿಕೇಟ್ ಮಾಡ್ತೈತಿ. ಟಿ ಅಂತಂದ್ರೆ ಯಾವ ಟೈಪ್ ಆಫ್ ಡಾಟಾನ ನಾವ ಇದಕ್ಕ ಇನ್ಪುಟ್ ಆಗಿ ಕೊಡ್ಬೇಕು ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಸೊ ಈ ಫಂಕ್ಷನ್ ದಾಗ ಅಪ್ಲೈ ಅಂತ ಹೇಳಿ ಏನೈತಿ ಮೆಥಡ್ ಐತಿ. ಈ ಅಪ್ಲೈ ದಾಗ ನೀವು ನೋಡಿದ್ರ ಸೊ ಡಾಟಾ ಯಾವ್ದು ತೊಗೊಳಾಗ್ತೈತಿ, ಜೆನ್ರಿಕ್ ಟೈಪ್ ಟಿ ನ ತೊಗೊಳಾಗ್ತೈತಿ. ರಿಟರ್ನ್ ಯಾವ್ದು ಮಾಡಾಕತೈತಿ, ಆರ್ ಅನ್ನೋದು ರಿಟರ್ನ್ ಮಾಡಾಕ್ತೈತಿ. ಸೊ ಇದು ಬೇಸಿಕಲಿ ಒಂದ್ ಫಾರ್ಮ್ ಇಂದ ಇನ್ನೊಂದ್ ಫಾರ್ಮ್ ಗೆ ಡಾಟಾನ ಕನ್ವರ್ಟ್ ಮಾಡಾಕ ನಾವು ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ ನಾನು ಇಲ್ಲೇ ಫಂಕ್ಷನ್ ಎಕ್ಸಾಂಪಲ್ ಅಂತ ಹೇಳಿ ಒಂದ ಕ್ಲಾಸ್ ಬರ್ತೀನಿ. ಇದ್ರೊಳಗ ಎಕ್ಸಾಂಪಲ್ 1 ಎಕ್ಸಾಂಪಲ್ 2 ಅಂತ ಹೇಳಿ 2 ಅದಾವ. ಇಲ್ಲೇನ್ ಮಾಡಿ ನಾನು ಫಂಕ್ಷನ್ ಇಂಟೀಜರ್ ಸ್ಟ್ರಿಂಗ್ ಅಂತಂದ್ರೆ ಏನ, ನಂದ ಇನ್ಪುಟ್ ಏನಿರ್ಬೇಕ ಇಂಟೀಜರ್ ಡಾಟಾ ಟೈಪ್ ನ ಇನ್ಪುಟ್ ಆಗಿ ಕೊಡ್ತೀನಿ ನಾನು. ಔಟ್ಪುಟ್ ಅಂತಂದ್ರೆ ಇದೇನ್ ಫಂಕ್ಷನ್ ಇಂಟರ್ಫೇಸ್ ಏನ್ ರಿಟರ್ನ್ ಮಾಡ್ಬೇಕಾ ಆಫ್ ಟೈಪ್ ಸ್ಟ್ರಿಂಗ್ ನ ರಿಟರ್ನ್ ಮಾಡ್ಬೇಕಂತ ಹೇಳಿದ್ರ ಅರ್ಥ. ಸೊ ಇದ್ರದ ಹೆಸರು ಏನ್ ಕೊಟ್ಟಿನಿ, ಇಂಟ್ ಟು ಸ್ಟ್ರಿಂಗ್ ಅಂತ ಹೇಳಿ ಕೊಟ್ಟಿನಿ ನಾನು. ಇಲ್ಲೇ ನಮ್ಮ ಎರೋ ಮಾರ್ಕ್ ನಂಬರ್ ಈಸ್ ಅಂತ ಹೇಳಿ ನಾನು ನಮ್ ಅಂತೇಳಿ ಕೊಡಾಕತ್ತೀನಿ. ಬೇಸಿಕಲಿ ನಾ ಏನ್ ಮಾಡಾಕತ್ತೀನಿ ಇಲ್ಲಿ ಏನ್ ಪ್ಯಾರಾಮೀಟರ್ ಕೊಟ್ಟೇನಲ್ಲ ಅದಕ್ಕ ನಂಬರ್ ಈಸ್ ಅಂತ ಹೇಳಿ ಬಂದ, ಅದಕ್ಕೆ ನಾನು ನಮ್ಮ ಏನಾಗ್ಬೇಕ ನಾವು ಕೊಟ್ಟಿರುವಂತ ನಂಬರ್ ಅಪೆಂಡ್ ಆಗ್ಬೇಕು. ಆ ಕೆಲಸ ಇಲ್ಲಿ ಮಾಡಾಕತ್ತೀವಿ ಅಂತಂದ್ರೆ ಇದು ಫೈನಲಿ ಏನ್ ರಿಟರ್ನ್ ಮಾಡ್ಬೇಕು, ನಮ್ಗ ಸ್ಟ್ರಿಂಗ್ ನ ರಿಟರ್ನ್ ಮಾಡ್ಬೇಕ. ನಾವು ಕೊಟ್ಟಿರುವಂತ ನಂಬರ್ ಈಸ್ಗೆ ಏನ್ ಮಾಡ್ಬೇಕ ಅಪೆಂಡ್ ಮಾಡತ್ತ, ಅವಾಗ ಸ್ಟ್ರಿಂಗ್ ಕನ್ವರ್ಟ್ ಆಕೈತಿ. ಸೊ ಇದು ನಮ್ದ ಹೋಲ್ ಸ್ಟ್ರಿಂಗ್ ನ ರಿಟರ್ನ್ ಮಾಡ್ಬೇಕ. ಸೊ ಇಂಟೀಜರ್ ಆಸ್ ಅ ಪ್ಯಾರಾಮೀಟರ್ ತೊಗೊಳಾಗ್ತೈತಿ. ಇಲ್ಲಿ ನೀವು ಲೈನ್ ನಂಬರ್ 13 ದಾಗ ನೋಡಿದ್ರ ಇಂಟ್ ಟು ಸ್ಟ್ರಿಂಗ್ ಡಾಟ್ ಅಪ್ಲೈ 100 ಅನ್ನೋದೇನಿದೆ ಇಂಟೀಜರ್. ಸೊ ನಮ್ದು ಫಂಕ್ಷನ್ ಏನ್ ತಗೋತಾ ಇಂಟೀಜರ್ ಆಸ್ ಎ ಇನ್ಪುಟ್ ತೊಗೊಳಾಗ್ತೈತಿ. ಸೊ ರಿಟರ್ನ್ ಟೈಪ್ ಏನ್ ಮಾಡಾಕತೈತಿ, ಇಲ್ಲಿ ನಾವ್ ಯಾವ್ದು ಡಾಟಾ ಟೈಪ್ ನ ಮೆನ್ಷನ್ ಮಾಡಾಕ್ತಿಲ್ಲ ಆ ಟೈಪ್ ಆಫ್ ಡಾಟಾನ ರಿಟರ್ನ್ ಮಾಡುವಂತ ಕೆಲಸ ಇದು ಫಂಕ್ಷನ್ ಅನ್ನುವಂತ ಇಂಟರ್ಫೇಸ್ ಮಾಡಾಕ್ತೈತಿ. ಡಾಟಾ ಟೈಪ್ ಸ್ಟ್ರಿಂಗ್ ಅಂತ ಹೇಳಿ ಕೊಟ್ಟಿವ, ಅದಕ್ಕೆ ನಾವು ಕೊಟ್ಟಿರುವಂತ ನಂಬರ್ ಏನ್ ಮಾಡಾಕ್ತೈತಿ ನಂಬರ್ ಈಸ್ ಅಂತ ಹೇಳಿ ಮಾಡಿ ಅದಕ್ಕೆ ನಾವು ಕೊಟ್ಟಿರುವಂತ ನಮ್ನ ಅಪೆಂಡ್ ಮಾಡಿ ನಮಗೆ ರಿಟರ್ನ್ ಮಾಡತ್ತ. ಸೊ ಇದನ್ನ ನಾವ ವಿತ್ ಎಕ್ಸಾಂಪಲ್ ನೋಡೋಣ ಯಾವ ರೀತಿ ವರ್ಕ್ ಆಗ್ತೈತೆ ಅಂತ ಹೇಳಿ. ನಂಬರ್ ಈಸ್ 100 ಅಂತ ಹೇಳಿ ಬಂತ. ಸೊ ನಮ್ದು ಸೆಕೆಂಡ್ ಎಕ್ಸಾಂಪಲ್ ದಾಗ ನಾವ್ ಏನ್ ಮಾಡಾಕತ್ತೀವ ಇವನ್ ಆರ್ ಆಡ್ ನೋಡಾಕತ್ತೀವಿ ನಾವು ಇಲ್ಲ. ಸೊ ಇಲ್ಲಿನೂ ನಾವು ಇನ್ಪುಟ್ ಇಂಟೀಜರ್ ಹತ್ರ ಕೊಡಾಕ್ತೀನಿ, ನಾನು ಔಟ್ಪುಟ್ ಸ್ಟ್ರಿಂಗ್ ಇರ್ಬೇಕಂತ ಹೇಳಿ ಮೆನ್ಷನ್ ಮಾಡೋ ಸಲುವಾಗಿ ನಾನು ಸೆಕೆಂಡ್ ಪ್ಯಾರಾಮೀಟರ್ ಸ್ಟ್ರಿಂಗ್ ಅಂತ ಕೊಡಾಕತ್ತೀನಿ. ಇಂಟ್ ಟು ಸ್ಟ್ರಿಂಗ್ ಇಲ್ಲಿ ಏನೈತೆ ಅಂದ್ರೆ ನಾನು ಫ್ಲವರ್ ಬ್ರಾಕೆಟ್ ದಾಗ ಮೋರ್ ದೆನ್ 1 ಲೈನ್ ಇರೋ ಸಲುವಾಗಿ ನಾನು ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ಕೊಳಾಕ್ತೀನಿ. ಇಲ್ಲ ಇಫ್ ನಮ್ %2 ಇತ್ತಂದ್ರ ಇವನ್ ನಂಬರ್ ನಮ್ ಅಂತ ಪ್ರಿಂಟ್ ಮಾಡ್ತೀನಿ, ಇಲ್ಲ ಅಂತಂದ್ರ ಆಡ್ ನಂಬರ್ ಅಂತ ಹೇಳಿ ಪ್ರಿಂಟ್ ಮಾಡಾಕ್ತೀನಿ. ಈ ನಂಬರ್ ಅನ್ನುವಂಥದ್ದನ್ನ ನಾನು ಇಲ್ಲಿಂದ ಕಳ್ಸಾಕತ್ತೀನಿ. ಸೊ 1 2 3 4 5 ಅನ್ನೋದೇನ ಆಡ್ ನಂಬರ್. ಸೊ ಅದಕ್ಕೆ ನನಗ ಆಡ್ ನಂಬರ್ ನಮ್ ಅಂತೇಳಿ ಬಂದೈತಿ. ಇನ್ ಕೇಸ್ ನಾ ಇದನ್ನ ಇವನ್ ನಂಬರ್ ಕಳ್ಸಿದ್ನಂತಂದ್ರ ಅವಾಗ ನನಗ ಇವನ್ ನಂಬರ್ 1 2 3 4 ಅಂತ ಹೇಳಿ ಬರ್ತಿತ್ತು. ಸೊ ಈ ರೀತಿ ನಮ್ದ ಫಂಕ್ಷನ್ ಇಂಟರ್ಫೇಸ್ ವರ್ಕ್ ಆಗತ್ತೆ.
ನಮ್ದ ಲಾಸ್ಟ್ ಫಂಕ್ಷನಲ್ ಇಂಟರ್ಫೇಸ್ ಯಾವ್ದಂದ್ರ ಪ್ರೆಡಿಕೇಟ್ ಏನ್ ಮಾಡ್ತೈತಿ ಅಂತಂದ್ರೆ ಜನರಿಕ್ ಡಾಟಾ ಟೈಪ್ ನ ಎಕ್ಸೆಪ್ಟ್ ಮಾಡ್ಕೋತೈತಿ, ಆಮೇಲೆ ಇದು ಯಾವಾಗ್ಲೂ ಬೂಲಿಯನ್ ಡಾಟಾ ಟೈಪ್ ನ ರಿಟರ್ನ್ ಮಾಡ್ತೈತಿ. ಸೊ ಪ್ರೆಡಿಕೇಟದ ನಾವ ಇಂಪ್ಲಿಮೆಂಟೇಶನ್ ನೋಡಿದ್ರೆ ಈ ರೀತಿ ಐತಿ: @ ಫಂಕ್ಷನಲ್ ಇಂಟರ್ಫೇಸ್, ಪಬ್ಲಿಕ್ ಇಂಟರ್ಫೇಸ್, ಪ್ರೆಡಿಕೇಟ್, ಜನರಿಕ್ ಟೈಪ್ ಟಿ ನ ಎಕ್ಸೆಪ್ಟ್ ಮಾಡ್ಕೊಳಕತೈತಿ. ಇದ್ರೊಳಗ ಟೆಸ್ಟ್ ಅನ್ನುವಂತ ಮೆಥಡ್ ಐತಿ. ಈ ಟೆಸ್ಟ್ ಅನ್ನುವಂತ ಮೆಥಡ್ ದಾಗ ನೋಡಿದ್ರೆ ಇದು ಏನ್ ಮಾಡಾಕ್ತೈತಿ, ಟಿ ಅನ್ನುವಂತ ಜನರಿಕ್ ಟೈಪ್ ನ ತಗೊಳಾಕ್ತೈತಿ. ಆಮೇಲೆ ರಿಟರ್ನ್ ಟೈಪ್ ಯಾವ್ದೈತಿ, ಬೂಲಿಯನ್ ಐತಿ. ಸೊ ಇನ್ ಕೇಸ್ ಫಿಲ್ಟರ್ ಆಮೇಲೆ ಈ ರೀತಿ ಬೂಲಿಯನ್ ವ್ಯಾಲ್ಯೂ ಯಾವಾಗ ನಮ್ಗೆ ಅವಶ್ಯಕತೆ ಇರ್ತಿಲ್ಲ ಆ ಟೈಮ್ ದಾಗ ನಾವ ಈ ಪ್ರೆಡಿಕೇಟ್ ಅನ್ನುವಂತ ಫಂಕ್ಷನಲ್ ಇಂಟರ್ಫೇಸ್ ನ ಯೂಸ್ ಮಾಡಬಹುದು. ಸೊ ಇದ್ರದ್ದು ಎಕ್ಸಾಂಪಲ್ ನೋಡೋಣ ಅಂತ ನಾ ಇಲ್ಲೇನ್ ಮಾಡಾಕತ್ತೀನಿ, ಪ್ರೆಡಿಕೇಟ್ ಇಂಟೀಜರ್ ಆಸ್ ಎ ಇನ್ಪುಟ್ ಕೊಡಾಕತ್ತೀನಿ ನಾನು. ನಮ್ಮ ಇನ್ ಕೇಸ್ ನಂಬರ್ %2 = 0 ಇತ್ತಂದ್ರ ಇದೇನ್ ಮಾಡ್ತೈತಿ, ಬೂಲಿಯನ್ ವ್ಯಾಲ್ಯೂ ಟ್ರೂ ಅಂತ ರಿಟರ್ನ್ ಮಾಡ್ತೈತಿ. ಇದೇನಾರ ಈಕ್ವಲ್ ಇರ್ಲಿಲ್ಲ ಅಂತಂದ್ರೆ ಫಾಲ್ಸ್ ಅಂತ ರಿಟರ್ನ್ ಮಾಡ್ತೈತಿ. ಸೊ ಇಲ್ಲಿ ನಾನು ಇದ್ರದೇನ್ ವ್ಯಾಲ್ಯೂ ಐತ್ಲ p.test2 ಅಂತ ಹೇಳಿ ಕಳ್ಸಾಕತ್ತೀನಿ. ಇದೇನ್ ಬಂದಿರುವಂತ ವ್ಯಾಲ್ಯೂನ ಫ್ಲಾಗ್ ದಾಗ ನಾನು ಏನ್ ಮಾಡಾಕ್ತೀನಿ, ಸ್ಟೋರ್ ಮಾಡಾಕ್ತೀನಿ. ಇದು ಎದಕ್ ಪಾಸಿಬಲ್ ಆಗ್ತೈತಿ ಅಂತಂದ್ರ p.test ಏನ್ ರಿಟರ್ನ್ ಮಾಡ್ತೈತಿ ನನಗ ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡಾಕ್ತೈತಿ. ಅದ್ರ ಸಲುವಾಗಿ ನಾನು ಇದನ್ನ ಬೂಲಿಯನ್ ವೇರಿಯೇಬಲ್ ಫ್ಲಾಗ್ ದಾಗ ಸ್ಟೋರ್ ಮಾಡಾಕ ನನಗ ಪಾಸಿಬಲ್ ಆಗ್ತೈತಿ. ಸೊ ಇಲ್ಲಿ ನಾನು ಫ್ಲಾಗ್ ನ ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ನಾನು ರನ್ ಮಾಡಿ ನೋಡೋಣ ಅಂತ. ನನಗ ಫ್ಲಾಗ್ ಟ್ರೂ ಅಂತ ಹೇಳಿ ಬಂತ. ಇನ್ ಕೇಸ್ ನಾನು ಇದನ್ನ 21 ಅಂತ ಹೇಳಿ ಮಾಡಿದೆ, ಅವಾಗ ನಮಗ ಫ್ಲಾಗ್ ಫಾಲ್ಸ್ ಅಂತ ಹೇಳಿ ಬರ್ಬೇಕ. ನಂಗ ಫ್ಲಾಗ್ ಫಾಲ್ಸ್ ಅಂತ ಹೇಳಿ ಬಂತ. ಸೊ ಇದು ನಮ್ %2 = 0 ಐತೆನ, ಇತ್ತಂದ್ರ ಟ್ರೂ, ಇಲ್ಲಾಂದ್ರೆ ಫಾಲ್ಸ್. ಈ ರೀತಿ ಇದ ಬೇಸಿಕಲಿ ಪ್ರೆಡಿಕೇಟ್ ವರ್ಕ್ ಆಕೈತಿ. ನೆಕ್ಸ್ಟ್ ನಮ್ದ ಈ ಫಂಕ್ಷನಲ್ ಇಂಟರ್ಫೇಸ್ ಯಾವ ರೀತಿ ಬಿಹೇವ್ ಆಗ್ತೈತಿ ಇನ್ ಕೇಸ್ ಆಫ್ ಇಂಟರ್ಫೇಸ್ ಎಕ್ಸ್ಟೆಂಡಿಂಗ್ ಒನ್ ಮೋರ್ ಇಂಟರ್ಫೇಸ್ ಅಂತ ಇದ್ದಾಗ. ಸೊ ಈ ಎಕ್ಸ್ಟೆಂಡಿಂಗ್ ಅಂತಂದ್ರೆ ಒಂದ್ ಇಂಟರ್ಫೇಸ್ ಇನ್ನೊಂದು ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡಬಹುದಲ್ಲ. ಸೊ ಆ ಕೇಸಸ್ ದಾಗ ಫಂಕ್ಷನಲ್ ಇಂಟರ್ಫೇಸ್ ಬಿಹೇವಿಯರ್ ಯಾವ ರೀತಿ ಆಕೈತಿ ಅಂತ ಹೇಳಿ ನೋಡೋಣ. ಒಂದನೇ ಕೇಸ್, ಫಂಕ್ಷನಲ್ ಇಂಟರ್ಫೇಸ್ ಎಕ್ಸ್ಟೆಂಡ್ಸ್ ದ ಇಂಟರ್ಫೇಸ್ that has a abstract method. ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ ನಾನು. ಸೊ ಇಲ್ಲಿ ನಾನು ಏನ್ ಮಾಡೀನಿ, ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4, ಕೇಸ್ 5 ಅಂತ ಹೇಳಿ ಬರ್ತೀನಿ. ಸೊ ಪ್ರತಿಯೊಂದು ಕೇಸ್ ದಾಗ ನಾನು ಡಿಫ್ರೆಂಟ್ ಕೇಸ್ ನ ಡಿಸ್ಕಸ್ ಮಾಡ್ಕೊತಾ ಹೊಂಟಿವ. ಸೊ ಇಲ್ಲಿ ನಂದ ಪೇಮೆಂಟ್ ಅಂತ ಹೇಳಿ ಏನೈತಿ, ಫಂಕ್ಷನಲ್ ಇಂಟರ್ಫೇಸ್ ಐತಿ. ಟ್ರಾನ್ಸಾಕ್ಷನ್ ಅಂತ ಹೇಳಿ ನಮ್ದ ನಾರ್ಮಲ್ ಇಂಟರ್ಫೇಸ್ ಐತಿ. ಸೊ ಈ ಟ್ರಾನ್ಸಾಕ್ಷನ್ ದಾಗನು ಏನೈತಿ, ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ, ಪಬ್ಲಿಕ್ ಇನಿಷಿಯೇಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿ. ಆಮೇಲೆ ಪೇಮೆಂಟ್ ಅನ್ನೋದು ಏನಿದೆ ಫಂಕ್ಷನಲ್ ಇಂಟರ್ಫೇಸ್ ಅಂತೇಳಿ ನಾ ಇದನ್ನ ಅನೋಟೇಟ್ ಮಾಡೀನಿ. ಫಂಕ್ಷನಲ್ ಇಂಟರ್ಫೇಸ್ ದಾಗ ಏನಂದ್ ರಿಕ್ವೈರ್ಮೆಂಟ್, ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಇರ್ಬೇಕಂತ ಹೇಳಿ. ಸೊ ಇದನ್ನ ನಾನು ಯಾವಾಗ ಎಕ್ಸ್ಟೆನ್ಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಮಾಡ್ತೀನಲ್ಲ, ಇದ್ರೊಳಗೂ ಏನೈತಿ, ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಸೊ ಪೇರೆಂಟ್ ದಾಗ ಇರುವಂತ ಎಲ್ಲಾ ಮೆಥಡ್ಸ್ ಚೈಲ್ಡ್ ಇಂಟರ್ಫೇಸ್ ದಾಗ ಬರೋದ್ರ ಸಲುವಾಗಿ ನಮ್ಗೆ ಈ ರೀತಿ ಎರರ್ ಕೊಡಾಕ್ತೈತಿ. ಸೊ ಈ ಕೇಸ್ ದಾಗ ಅಂತಂದ್ರ ಇನ್ ಕೇಸ್ ನಾವ ಫಂಕ್ಷನಲ್ ಇಂಟರ್ಫೇಸ್ ಇನ್ನೊಂದು ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಕೊಳಾಗ್ತಿತ್ತು, ಆದ್ರ ಆ ಇಂಟರ್ಫೇಸ್ ದಾಗ ಅಬ್ಸ್ಟ್ರಾಕ್ಟ್ ಮೆಥಡ್ ಇತ್ತಂದ್ರ ಅವಾಗ ನಮಗ ಕಂಪೈಲ್ ಟೈಮ್ ಎರರ್ ಬರ್ತೈತಿ. ಇದ ಫಸ್ಟ್ ಕೇಸ್. ನಮ್ದ ಸೆಕೆಂಡ್ ಕೇಸ್, ಫಂಕ್ಷನಲ್ ಇಂಟರ್ಫೇಸ್ ಎಕ್ಸ್ಟೆಂಡ್ಸ್ ದ ಇಂಟರ್ಫೇಸ್ ದಟ್ ಹ್ಯಾಸ್ ಅ ನಾನ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಅಂತಂದ್ರ ಬೇಸಿಕಲಿ ಅಬ್ಸ್ಟ್ರಾಕ್ಟ್ ಮೆಥಡ್ ಬಿಟ್ಟು ಬರೀ ಡಿಫಾಲ್ಟ್ ಮೆಥಡ್ ಆಮೇಲೆ ಸ್ಟ್ಯಾಟಿಕ್ ಮೆಥಡ್ ಇತ್ತಂದ್ರ ಆ ಕೇಸ್ದಾಗ ಹೆಂಗತ್ತೈತಿ ಅಂತ ಹೇಳಿ. ನನ್ ಸೇಮ್ ಎಕ್ಸಾಂಪಲ್ ಪೇಮೆಂಟ್ ಅಂತ ಹೇಳಿ ಐತಿ. ಪೇಮೆಂಟ್ ಅನ್ನೋದ ಫಂಕ್ಷನಲ್ ಇಂಟರ್ಫೇಸ್. ಈ ಪೇಮೆಂಟ್ ಏನ್ ಮಾಡಾಕ್ತೈತಿ, ಟ್ರಾನ್ಸಾಕ್ಷನ್ ಅನ್ನುವಂತ ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಕೊಳಾಕ್ತೈತಿ. ಈ ಟ್ರಾನ್ಸಾಕ್ಷನ್ ನೋಡಿದ್ರೆ ಇದ್ರೊಳಗೆ ಏನೈತಿ ಅಂತಂದ್ರೆ ಡಿಫಾಲ್ಟ್ ಮೆಥಡ್ ಐತಿ, ಆಮೇಲೆ ಎರಡು ಡಿಫಾಲ್ಟ್ ಮೆಥಡ್ ಅದಾವ. ಇದು ನಾನು ಸ್ಟ್ಯಾಟಿಕ್ ಅಂತಾನು ಮಾಡ್ಬೋದು. ಸ್ಟ್ಯಾಟಿಕ್ ಅಂತ ಹೇಳಿ ಮಾಡ್ತೀನಿ ನಾನು. ಸೊ ಇದ್ರೊಳಗ ಟ್ರಾನ್ಸಾಕ್ಷನ್ ದಾಗ ಏನೈತಿ ಅಂತಂದ್ರೆ ಯಾವ್ದು ಅಬ್ಸ್ಟ್ರಾಕ್ಟ್ ಮೆಥಡ್ ಇಲ್ಲ, ಅದ್ರ ಸಲುವಾಗಿ ನಾನು ಈ ಟ್ರಾನ್ಸಾಕ್ಷನ್ ಅನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ರು ಯಾವ್ದು ಇಶ್ಯೂ ಆಗಂಗಿಲ್ಲ, ಯಾವ್ದು ಎರರ್ ಬರಂಗಿಲ್ಲ. ಯಾಕಂದ್ರೆ ನಮ್ದೇನ ಕಾಂಟ್ರಾಕ್ಟ್ ಐತಲ್ಲ ಫಂಕ್ಷನಲ್ ಇಂಟರ್ಫೇಸ್ ದಾಗ ಒಂದ ಅಬ್ಸ್ಟ್ರಾಕ್ಟ್ ಮೆಥಡ್ ಇರುದ, ಇಟ್ ಹೋಲ್ಡ್ಸ್ ಗುಡ್. ಯಾಕಂದ್ರೆ ಇದ್ರೊಳಗೆ ಯಾವ್ದು ಅಬ್ಸ್ಟ್ರಾಕ್ಟ್ ಮೆಥಡ್ ಇಲ್ಲ, ಅದ್ರ ಸಲುವಾಗಿ ನಮ್ಗೆ ಯಾವ್ದು ಎರರ್ ಬರಂಗಿಲ್ಲ. ಇದನ್ನ ನಾವ್ ರನ್ ಮಾಡಿ ನೋಡಿದ್ರ ಸ್ಮೂತ್ ಆಗಿ ವರ್ಕ್ ಆಕೈತಿ, ಯಾವ್ದು ಇಶ್ಯೂ ಬರಂಗಿಲ್ಲ. ಸೊ ಇಲ್ಲಿ ನಾ ಏನ್ ಮಾಡೀನಿ, ಪೇಮೆಂಟ್ ಅಮೌಂಟ್ ಪೇಮೆಂಟ್ ಡನ್ ಅಂತೇಳಿ ನಾನು ಅಮೌಂಟ್ ಮಾಡಾಕ್ತೀನಿ. payment.pay ಅಂತ ಮೆಥಡ್ ನ ಕಾಲ್ ಮಾಡಾಕತ್ತೀನಿ. ನಮ್ದ ಕೇಸ್ ಥರ್ಡ್. ಸೊ ಕೇಸ್ ಥರ್ಡ್ ದಾಗ ಏನ್ ಆಕೈತಿ ಅಂತಂದ್ರ ಇಂಟರ್ಫೇಸ್ ಇಸ್ ಎಕ್ಸ್ಟೆಂಡಿಂಗ್ ದ ಫಂಕ್ಷನಲ್ ಇಂಟರ್ಫೇಸ್. ನಮ್ದ ನಾರ್ಮಲ್ ಇಂಟರ್ಫೇಸ್ ಫಂಕ್ಷನಲ್ ಇಂಟರ್ಫೇಸ್ ನ ವರ್ಕ್ ಆಯ್ತಂದ್ರ ಏನ್ ಆಕೈತಿ ಅಂತ ಹೇಳಿ ಈ ಥರ್ಡ್ ಬಿಹೇವಿಯರ್. ಸೊ ನಮ್ದ ಪೇಮೆಂಟ್ ಅನ್ನೋದ ಫಂಕ್ಷನಲ್ ಇಂಟರ್ಫೇಸ್. ಇದ್ರೊಳಗೆ ಏನೈತಿ ಅಂದ್ರೆ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಆಮೇಲೆ ನಮ್ದ ಟ್ರಾನ್ಸಾಕ್ಷನ್ ಅನ್ನೋದು ನಾರ್ಮಲ್ ಇಂಟರ್ಫೇಸ್.
ಸೊ ಟ್ರಾನ್ಸಾಕ್ಷನ್ ಎಕ್ಸ್ಟೆಂಡ್ಸ್ ದ ಪೇಮೆಂಟ್. ಸೊ ಏನು ಇಶ್ಯೂ ಆಗಂಗಿಲ್ಲ, ಸ್ಮೂತ್ ಆಗಿ ವರ್ಕ್ ಆಗ್ತೈತಿ. ಯಾವ್ದು ಇಲ್ಲ ಕಾಂಟ್ರಾಕ್ಟ್ ಬ್ರೇಕ್ ಆಗಂಗಿಲ್ಲ. ಸೊ ವರ್ಕ್ ಆಗ್ತೈತಿ, ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಇದನ್ನ ನಾವು ರನ್ ಮಾಡಿ ನೋಡಿದ್ರೆ ವರ್ಕ್ ಆಗ್ತೈತಿ, ಏನು ಇಶ್ಯೂ ಆಗಂಗಿಲ್ಲ. ನಮ್ದ ಫೋರ್ತ್ ಕೇಸ್, ಫಂಕ್ಷನಲ್ ಇಂಟರ್ಫೇಸ್ ಎಕ್ಸ್ಟೆಂಡಿಂಗ್ ಒನ್ ಮೋರ್ ಫಂಕ್ಷನಲ್ ಇಂಟರ್ಫೇಸ್. ಅಂತಂದ್ರ ನಮ್ದ ಪೇಮೆಂಟ್ ಅನ್ನೋದನ್ನು ಫಂಕ್ಷನ್ ಇಂಟರ್ಫೇಸ್, ಆಮೇಲೆ ಟ್ರಾನ್ಸಾಕ್ಷನ್ ಅನ್ನೋದನ್ನು ಫಂಕ್ಷನ್ ಇಂಟರ್ಫೇಸ್. ಸೊ ಇದ್ರೊಳಗೆ ಏನೈತಿ, ಅಥೆಂಟಿಕೇಟ್ ಅಂತೇಳಿ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಪೇಮೆಂಟ್ ದಾಗ ಏನೈತಿ, ಪೇ ಅಂತೇಳಿ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಸೊ ಈ ಕೇಸ್ದಾಗ ನಮ್ಗ ಏನಾಗ್ತೈತಿ, ಕಾಂಟ್ರಾಕ್ಟ್ ಬ್ರೇಕ್ ಆಕೈತಿ. ಅಂತಂದ್ರೆ ಇಲ್ಲಿ ನಾನು ಯಾವಾಗ ಎಕ್ಸ್ಟೆಂಡ್ ಮಾಡ್ತೀನಲ್ಲ ಅವಾಗ ಏನಾಕೈತಿ ಅಂತಂದ್ರೆ, ಇದು ಫಂಕ್ಷನ್ ಇಂಟರ್ಫೇಸ್ ಇರೋದ್ರಿಂದ ಇದ್ರೊಳಗೆ ಏನೈತಿ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಅದ್ರ ಸಲುವಾಗಿ ನಮಗ ಕಂಪೈಲರ್ ಕಂಪ್ಲೇಂಟ್ ಮಾಡ್ತೈತಿ, ಈ ರೀತಿ ನಾವ್ ಇದನ್ನ ಎಕ್ಸ್ಟೆನ್ಸ್ ದಾಗ ಯೂಸ್ ಮಾಡಕ್ ಬರಂಗಿಲ್ಲ ಅಂತ ಹೇಳಿ. ನಮ್ದ ಫಿಫ್ತ್ ಯೂಸ್ ಕೇಸ್ ಏನಂತಂದ್ರ, ಪೇಮೆಂಟ್ ಅನ್ನೋದು ಫಂಕ್ಷನ್ ಇಂಟರ್ಫೇಸ್, ಟ್ರಾನ್ಸಾಕ್ಷನ್ ಅನ್ನೋದು ಫಂಕ್ಷನ್ ಇಂಟರ್ಫೇಸ್. ಆದ್ರ ಎರಡು ಇಂಟರ್ಫೇಸ್ ಒಳಗಡೆ ನಮ್ದೇನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಲ್ಲ, ಅಬ್ಸ್ಟ್ರಾಕ್ಟ್ ಮೆಥಡ್ ಹೆಸರ ಸೇಮ್ ಐತಿ. ಇಲ್ಲಿನೂ ವೈಡ್ ಪೇ ಅಂತ ಹೇಳೈತಿ, ಟ್ರಾನ್ಸಾಕ್ಷನ್ ದಾಗನು ಅಬ್ಸ್ಟ್ರಾಕ್ಟ್ ಮೆಥಡ್ ಹೆಸರ ವೈಡ್ ಪೇ ಅಂತ ಹೇಳೈತಿ. ಸೊ ಈ ಕೇಸ್ ಇತ್ತಂದ್ರ, ಇನ್ ಕೇಸ್ ನಮ್ದ ಅಬ್ಸ್ಟ್ರಾಕ್ಟ್ ಮೆಥಡ್ ಹೆಸರು ಸೇಮ್ ಇತ್ತಂದ್ರ ಅವಾಗ ಏನು ಇಶ್ಯೂ ಬರಂಗಿಲ್ಲ, ಅವಾಗ ನಮ್ದ ಇದು ವರ್ಕ್ ಆಕೈತಿ. ಯಾಕಂದ್ರೆ ನೇಮ್ ಹೆಸರು ಸೇಮ್ ಐತಿ. ಸೊ ಪೇಮೆಂಟ್ ಎಕ್ಸ್ಟೆಂಡ್ ಟ್ರಾನ್ಸಾಕ್ಷನ್ ಇತ್ತಂದ್ರೂ ಏನಾಕೈತಿ, ಇಲ್ಲಿ ಓವರ್ ರೈಡ್ ಮಾಡಕ್ ಟ್ರೈ ಮಾಡ್ತೈತಿ. ಇದ ಮೆಥಡ್ ಬರ್ತೈತಿ, ಆಲ್ರೆಡಿ ಇಲ್ಲಿ ಆ ಮೆಥಡ್ ಐತಿ. ಸೊ ಏನು ಇಶ್ಯೂ ಆಗಂಗಿಲ್ಲ. ಸೊ ಇದನ್ನ ನಾವು ರನ್ ಮಾಡಿ ನೋಡಿದ್ರ ವರ್ಕ್ ಆಕೈತಿ. ಒಂದೇದ್ ಏನ್ ಮಾಡಾಕ್ತೀನಿ, ಪೇಮೆಂಟ್ ರೆಫರೆನ್ಸ್ ನಾನು ಏನ್ ಮಾಡಾಕತ್ತೀನಿ, ಒಂದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ನ ಕ್ರಿಯೇಟ್ ಮಾಡ್ಕೊಳಾಕ್ತೀನಿ. ಪೇಮೆಂಟ್ ಅಮೌಂಟ್ ಪೇಮೆಂಟ್ ಅಂತ. ಎರಡನೇ ಸಲ ಏನ್ ಮಾಡಾಕ್ತೀನಿ, ಲೈನ್ ನಂಬರ್ 9 ದಾಗ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ನ ಕ್ರಿಯೇಟ್ ಮಾಡ್ಕೊಳಾಕತ್ತೀನಿ. ಸೊ ಎರಡಕ್ಕೂ ಏನು ಇಶ್ಯೂ ಆಗಲ್ಲ, ಎರಡೂ ಸ್ಮೂತ್ ಆಗಿ ವರ್ಕ್ ಆಗ್ತಾವ. ಸೊ ಇಷ್ಟಿದ ಫಂಕ್ಷನಲ್ ಇಂಟರ್ಫೇಸ್ ಬಗ್ಗೆ, ಆಮೇಲೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸಾದ್ ನಾವು ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.